ಸೊ ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮ ಎಫ್ ಎಸ್ ಡಿ ಅಲ್ಲಿರೋ ಮೂರನೇ ಪ್ರೋಗ್ರಾಮ್ ಏನು ಅಂತ ನೋಡೋಣ. ದಟ್ ಈಸ್ ಯು ನೀಡ್ ಟು ಕ್ರಿಯೇಟ್ ಅನ್ ಅನ್ಆರ್ಡರ್ಡ್ ಲಿಸ್ಟ್ ಆಫ್ ರೂಟ್ಸ್ ಆ್ಯಂಡ್ ಅನ್ ಆರ್ಡರ್ಡ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್. ಅದನ್ನು ಹೇಗೆ ಮಾಡೋದು ಏನು ಅಂತ ನಾವು ಇವತ್ತಿನ ಪ್ರೋಗ್ರಾಮಲ್ಲಿ ನೋಡ್ತೀವಿ. ಸೊ ಫಾರ್ ದ್ಯಾಟ್ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಕಮ್ ಟು ಮೈ ಡೈರೆಕ್ಟರಿ ಆಫ್ ಮೈ ಪ್ರಾಜೆಕ್ಟ್. ಸೊ ನಿಮ್ಮದು ಬೇರೆ ಡೈರೆಕ್ಟ್ರಿ ನೇಮ್ ಇರ್ಬೋದು. ಏನು ಡೈರೆಕ್ಟ್ರಿ ಏನು ಅಂತ ನೋಡಿಕೊಂಡು ಸಿ ಡಿ ಸ್ಪೇಸ್ ಯುವರ್ ಡೈರೆಕ್ಟ್ರಿ ನೇಮ್ ಕೊಡಿ. ಇಲ್ಲಿ ನನ್ನ ಡೈರೆಕ್ಟ್ರಿ ನೇಮ್ ಮೈ ಪ್ರಾಜೆಕ್ಟ್. ಸೊ ಯು ಕ್ಯಾನ್ ಸಿ ದಟ್ ಹಿಯರ್. ಸೊ ಮೈ ಪ್ರಾಜೆಕ್ಟ್ ನನ್ನ ಡೈರೆಕ್ಟ್ರಿಗೆ ಬಂದರೆ then we can create whatever the apps main apps because create ಮಾಡ್ಬೋದು. So now I am going to start creating the app that is mentioned in program 3. So first app ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ python manage.py start app. ಸೊ ಆ್ಯಪ್ ನೇಮ್ ಏನು, ಸೊ ನಾನು ಇಲ್ಲಿ ಆ್ಯಪ್ ನೇಮ್ ಪ್ರೋಗ್ರಾಮ್ 3 ಅಂತ ಕೊಡ್ತೀನಿ. ನಿಮ್ಮ ಆ್ಯಪ್ ನೇಮ್ ನಿಮ್ಗೆ ಏನು ಬೇಕೋ ಅದನ್ನು ಕೊಡ್ಬೋದು. ಸೊ ನೆಕ್ಸ್ಟ್ ಪ್ರೋಗ್ರಾಮ್ 3 ಒಳಗೆ ನೋಡ್ಬೋದು ಎಲ್ಲ ಫೈಲ್ಸು ಕ್ರಿಯೇಟ್ ಆಗಿದೆ, ರೆಸ್ಪೆಕ್ಟಿವ್ಲಿ ಏನೇನು ಫೈಲ್ಸ್ ಬೇಕೋ ಎಲ್ಲದು. ಸೊ ಫಸ್ಟ್ ವಾಟ್ ವಿ ನೀಡ್ ಟು ಡೂ ಅಂತ ಹೇಳಿದ್ರೆ ಫಸ್ಟ್ models.pyಗೆ ಬಂದು ನಮ್ಮ ಮಾಡೆಲ್ಸ್ ಕ್ರಿಯೇಟ್ ಮಾಡಬೇಕು. ಸೊ ನಿಮಗೆ ಡೌಟ್ ಬಂದಿರ್ಬೋದು, ಬೇರೆ ಲಾಸ್ಟ್ 2 ಪ್ರೋಗ್ರಾಮ್ಸಲ್ಲಿ ನಾವು ವ್ಯೂಸಿಂದ ಶುರು ಮಾಡ್ತಿದ್ವಿ, ಇವತ್ತೇನಕ್ಕೆ ಮಾಡೆಲ್ಸಿಂದ ಶುರು ಮಾಡ್ತಿರೋದು ಅಂತ. ಸೊ ಮಾಡೆಲ್ಸಿಂದ ಶುರು ಮಾಡ್ತಿರೋದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ, ಸೊ ನಮ್ಮ ಡೇಟಾ ಏನಿದೆ ಇವಾಗ ನಾವು ಡೇಟಾ ಏನು ನಮ್ಮ ವೆಬ್ಸೈಟಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಡೇಟಾಬೇಸಿಂದ ಬರಬೇಕು. ಸೊ ಡೇಟಾಬೇಸ್ ಇಲ್ಲದೇ ಡೇಟಾ ಫೆಚ್ ಎಲ್ಲಿಂದ ಆಗುತ್ತವ. ಸೊ ಫಸ್ಟ್ ಡೇಟಾಬೇಸ್ ಆ್ಯಂಡ್ ಡೇಟಾನ ಕ್ರಿಯೇಟ್ ಮಾಡಿ ಆಮೇಲೆ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಅವರ್ ಫ್ರಂಟ್ ಎಂಡ್. ಸೊ ಡೇಟಾಬೇಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ models.py ಎಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಡೇಟಾಬೇಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ, you need to come to models.py and create a table along with columns. ಸೊ ನಿಮ್ಮ ಟೇಬಲ್ ಏನಿದೆ ಅದ್ರ ಜೊತೆಗೆ ನಿಮ್ಮ ಏನು ಕಾಲಮ್ಸ್ ಏನೇನು ಬೇಕು ಅಂದ್ಕೊಂಡಿದ್ರೆ ಅದನ್ನು ಕ್ರಿಯೇಟ್ ಮಾಡೋದು. ಸೊ ಹೌ ಡು ಯು ಡೂ ದ್ಯಾಟ್ ಅಂತ ಕೇಳಿದ್ರೆ, ಫಸ್ಟ್ ವಾಟ್ ಯು ನೀಡ್ ಟು ಡೂ ಇಸ್ ಕ್ರಿಯೇಟ್ ಅ ಕ್ಲಾಸ್. ಸೊ ಸ್ಟೂಡೆಂಟ್ ಅನ್ನೋ ಒಂದು ಕ್ಲಾಸ್ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಕ್ಲಾಸ್ ಸ್ಟೂಡೆಂಟ್. ನೆಕ್ಸ್ಟ್ models ಡಾಟ್ ಮಾಡಲ್ ಅನ್ನೋ ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತಾಯಿದ್ದೀನಿ. ಈ model ಏನು ಅಂತ ಕೇಳಿದ್ರೆ, ಸೊ ನಿಮ್ಮ ಏನು ಕ್ವೈರೀಸ್ ಎಲ್ಲ ಏನೇನಿರುತ್ತೆ ಅದೆಲ್ಲ models.model ಸ್ಟೋರ್ ಆಗಿರುತ್ತೆ. ಸೊ ನೀವು ಇದನ್ನು ಪಾಸ್ ಮಾಡಲಿಲ್ಲ ಅಂತಂದರೆ ಯು ಕೆನಾಟ್ ಎಕ್ಸಿಕ್ಯೂಟ್ ಎನಿ ಕ್ವೈರೀಸ್. ಸೊ ಅದಕ್ಕೋಸ್ಕರ models.modelsನ ಪಾಸ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಏನು ಅಂತಂದರೆ ನಂಬರ್ ಆಫ್ ಕಾಲಮ್ಸ್. ಸೊ ಐ ವಿಲ್ ಕ್ರಿಯೇಟ್ ಓನ್ಲಿ ಒನ್ ಕಾಲಮ್ ವಿಚ್ ಇಸ್ ನೋನ್ ಆಸ್ ನೇಮ್. ನೀವು ಎಷ್ಟು ಕಾಲಮ್ಸ್ ಬೇಕೋ ಅಷ್ಟು ಕಾಲಮ್ಸ್ನ ಕ್ರಿಯೇಟ್ ಮಾಡ್ಕೊಬೋದು, ಬಟ್ ಫಾರ್ ನಾವ್ ಐ ವಿಲ್ ಕ್ರಿಯೇಟ್ ಓನ್ಲಿ ಒನ್ ಕಾಲಮ್. ಸೊ ಕಾಲಮ್ ಏನು ಅಂತಂದರೆ ನೇಮ್ ಆಫ್ ದ ಸ್ಟೂಡೆಂಟ್. ಸೊ ನೆಕ್ಸ್ಟು ನಾವು ಅದೇನು ಹೋಲ್ಡ್ ಮಾಡುತ್ತೆ, ಸೊ ಲೈಕ್ ಕ್ಯಾರೆಕ್ಟರಾ ಇಂಟಿಜರಾ ಏನು ಹೋಲ್ಡ್ ಮಾಡುತ್ತೆ ಅಂತ ಡಿಫೈನ್ ಮಾಡಬೇಕು. ಸೊ ಹೌ ಡು ವಿ ಡೂ ದಟ್ ಅಂತ ಕೇಳಿದ್ರೆ, ಮಾಡೆಲ್ಸಲ್ಲಿ ಕ್ಯಾರ್ ಫೀಲ್ಡ್ ಆ ಥರ ಬೇರೆ ಬೇರೆ ಫೀಲ್ಡ್ಸ್ ಇರುತ್ತೆ. ಸೊ ಕ್ಯಾರೆಕ್ಟರ್ ಫೀಲ್ಡ್ ಹೋಲ್ಡ್ಸ್ ಕ್ಯಾರೆಕ್ಟರ್ಸ್. ಸೊ ಕ್ಯಾರ್ ಫೀಲ್ಡ್ ಅಂತ ಕೊಟ್ಬಿಟ್ಟು ಮ್ಯಾಕ್ಸ್ ಲೆಂತ್ ಮ್ಯಾಕ್ಸಿಮಮ್ ಎಷ್ಟು ಕ್ಯಾರೆಕ್ಟರ್ಸ್ ಅಲೌ ಮಾಡ್ತೀರಾ ಅಂತ ಹೇಳಬೇಕು. ಸೊ ಐ ವಿಲ್ ಪುಟ್ 100 ಬಟ್ ಯು ಕ್ಯಾನ್ ಗಿವ್ ಅಪ್ ಟು 255, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಐ ವಿಲ್ ರೈಟ್ ಅ ಫಂಕ್ಷನ್, str function. Self is the parameter and it will return self dot name. Sorry for the mistake. Self dot name. So why is this string function important ಅಂತ ಕೇಳಿದ್ರೆ, ಸೊ ನಮ್ಮ ನೇಮ್ನ ಫೆಚ್ ಮಾಡೋಕ್ಕೆ ಅಥವಾ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಏನು ಅಂತಂದರೆ ಇಟ್ ಇಸ್ ಅ ಪಾಯಿಂಟರ್ ವೇರ್ ದಿಸ್ ನೇಮ್ ಇಸ್ ಸ್ಟೋರ್ಡ್. ನಮಗೆ ಪಾಯಿಂಟರ್ ಬೇಡ, ಆ ನೇಮ್ ಬೇಕು ಅಂತಂದರೆ ಇಟ್ ಶುಡ್ ಬಿ ಇನ್ ದ ಸ್ಟ್ರಿಂಗ್ ಫಾರ್ಮ್ಯಾಟ್. ಸೊ ಆ ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿ ನೇಮ್ ಬರೋಕ್ಕೋಸ್ಕರ ನಾವು ಈ ಫಂಕ್ಷನ್ನ ಬರಿತೀವಿ. ಈ ಫಂಕ್ಷನ್ನ ನೀವು ಬರೀಲಿಲ್ಲ ಅಂತಂದರೆ ಯು ವಿಲ್ ಗೆಟ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಈ ಫಂಕ್ಷನ್ನ ಬರೀಲೇಬೇಕು ನಾವು, ಇಲ್ಲ ಅಂತಂದರೆ ನಮಗೆ ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿ ಏನು ನೇಮ್ಸ್ ಇದೆ ಅದು ಬರಲ್ಲ. ಸೊ ಆಫ್ಟರ್ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಡೇಟಾಬೇಸ್, ನೆಕ್ಸ್ಟ್ ವಾಟ್ ವಿ ಶುಡ್ ಡೂ ಅಂತಂದರೆ admin.pyಗೆ ಹೋಗಿ ನಿಮ್ಮ ಮಾಡೆಲ್ಸ್ನ ರಿಜಿಸ್ಟರ್ ಮಾಡಬೇಕು. ಸೊ ರಿಜಿಸ್ಟರ್ ಮಾಡೋದು ತುಂಬ ಸುಲಭ. ಇಟ್ ವಿಲ್ ಬಿ ಓನ್ಲಿ ಆಫ್ ಒನ್ ಕಮಾಂಡ್. ಆ ಕಮಾಂಡ್ ಏನು ಅಂತ ಕೇಳಿದ್ರೆ, ಸೊ admin.site.register ಆಮೇಲೆ ನಿಮ್ಮ ಟೇಬಲ್ ನೇಮ್. ಇಲ್ಲ ನನ್ನ ಟೇಬಲ್ ನೇಮ್ ಏನು ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಅಂತ ಕೊಡ್ತೀನಿ. ಬಟ್ ಇಲ್ಲಿ ಎರರ್ ಬರ್ತಿದೆ. ಏನಕ್ಕೆ ಎರರ್ ಬರ್ತಿದೆ ಅಂತ ಕೇಳಿದ್ರೆ, ಸೊ ವಿ ಹ್ಯಾವ್ ನಾಟ್ ಇಂಪೋರ್ಟೆಡ್ ಅವರ್ ಮಾಡೆಲ್ ಆರ್ ಇಂಪೋರ್ಟೆಡ್ ಅವರ್ ಡೇಟಾಬೇಸ್. ಸೊ ಐ ವಿಲ್ ಇಂಪೋರ್ಟ್ ಇಟ್ ನೌ. ಸೊ ಫ್ರಮ್ .models import ಸ್ಟೂಡೆಂಟ್. ಸೊ ಇವಾಗ ನಾವು ಸ್ಟೂಡೆಂಟ್ ಇಂಪೋರ್ಟ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಎರರ್ ಹೋಗಿದೆ. ಸೊ ಯುವರ್ ಡೇಟಾಬೇಸ್ ಇಸ್ ನಾವು ರಿಜಿಸ್ಟರ್ಡ್. ಸೊ ಡೇಟಾಬೇಸ್ ರಿಜಿಸ್ಟರ್ ಆದಮೇಲೆ ಏನು ಅಂತಂದರೆ ನಾವು ವಿ ಕ್ಯಾನ್ ಗೋ ಆ್ಯಂಡ್ ಸ್ಟಾರ್ಟ್ ಕ್ರಿಯೇಟಿಂಗ್ ಅವರ್ ವ್ಯೂಸ್. ನಮ್ಮ ವ್ಯೂಸ್ ಏನಿದೆ ಅದನ್ನು ನಾವು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ವ್ಯೂಸ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ವಾಟ್ ಯು ನೀಡ್ ಟು ಡೂ ಫಸ್ಟ್ ಇಸ್ ಯು ನೀಡ್ ಟು ಇಂಪೋರ್ಟ್ ಯುವರ್ ಡೇಟಾಬೇಸ್ ಆಗಿದೆ. ಯಾಕೆಂದರೆ ಡೇಟಾಬೇಸ್ ಕನೆಕ್ಟ್ ಆಗಬೇಕು ತಾನೇ ನಮ್ಮ ಡೇಟಾಬೇಸಿಂದ ಬರಬೇಕು ಅಂದರೆ. ಸೊ ಆ ಕಾರಣಕ್ಕೆ ನಾವು ನಮ್ಮ ಡೇಟಾಬೇಸ್ನ ಇಂಪೋರ್ಟ್ ಮಾಡ್ಕೊಬೇಕು. ಸೊ ಫ್ರಮ್ .models
ಇಂಪೋರ್ಟ್ ಸ್ಟೂಡೆಂಟ್. ಸೊ ನೀವು ಹೆಂಗೆ ಆ್ಯಪ್ admin.py ಹೇಗೆ ಇಂಪೋರ್ಟ್ ಮಾಡಿದ್ರು ಸೇಮ್ ಇಲ್ಲೂ ಅದೇ ಥರ ಇಂಪೋರ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಾವೇನು ನಮ್ಮ ಪ್ರೋಗ್ರಾಮ್ನ ಏಮೇನು ವಿ ನೀಡ್ ಟು ಪ್ರಿಂಟ್ ಅನ್ಆರ್ಡರ್ಡ್ ಲಿಸ್ಟ್ ಆಫ್ ಫ್ರೂಟ್ಸ್ ಮತ್ತು ಆರ್ಡರ್ಡ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಅದನ್ನೆರಡು ಪ್ರಿಂಟ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಹೌ ಡು ವಿ ಡೂ ದ್ಯಾಟ್ ಅಂತ ಕೇಳಿದ್ರೆ, ಸೊ ಫಸ್ಟ್ ಇಸ್ I'll create a function known as display underscore list. Then the parameter is the HTTP request. ಈ HTTP ರಿಕ್ವೆಸ್ಟ್ ಪ್ಯಾರಾಮೀಟರ್ ಇರೋ ಜೊತೆಗೆ ಒಂದು ಫಂಕ್ಷನ್ ಬರ್ತದೆ. ಈ ಫಂಕ್ಷನ್ ಏನಿರುತ್ತೆ ಅಂತಂದರೆ ಎರಡು ವೇರಿಯೇಬಲ್ ಇರುತ್ತೆ. ಒಂದು ವಿಚ್ ಇಸ್ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ಸ್ ವಿಲ್ ಬಿ ಲಿಸ್ಟ್. ಸೊ ಲಿಸ್ಟಲ್ಲಿ ಐ ಪುಟ್ ಆ್ಯಪಲ್, ಬನಾನಾ, ನೆಕ್ಸ್ಟ್ ಇಸ್ ಚೆರಿ. ನೀವೇನು ಫ್ರೂಟ್ಸ್ ಬೇಕಾದ್ರೆ ಹಾಕೊಬೋದು. ಜಸ್ಟ್ ಐ ಆಮ್ ಪುಟ್ಟಿಂಗ್ ಮೈ ಫ್ರೂಟ್ಸ್ ಇಟ್ ಈಸ್ ಕಮಿಂಗ್ ಟು ಮೈ ಮೈಂಡ್, ಬಟ್ ನಿಮ್ಮ ಇಷ್ಟ ನೀವೇನು ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು. ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಕ್ರಿಯೇಟ್ another variable known as student. So student ಅಥವಾ ಸ್ಟೂಡೆಂಟ್ಸ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ, what I'll do is I'll take from the database, I'll fetch all the names that is there in the students. So objects.all. So what does this do ಅಂತ ಹೇಳಿದ್ರೆ, ಸೊ ನಿಮ್ಮ SQL query ಹೇಗೆ select star from table name, ಸೊ ಬೇಸಿಕಲಿ select star from student ಅಂತ ಹೇಗಿರುತ್ತೆ ಅದ್ರ ಈಕ್ವಿವೆಲೆಂಟ್ ಇದು. ಸೊ objects.all ಏನು ಮಾಡುತ್ತೆ ಅಂತಂದರೆ ಡೇಟಾಬೇಸಲ್ಲಿ ಏನೇನು ಡೇಟಾ ಇದೆಯೋ ಅದನ್ನೆಲ್ಲದನ್ನು ಫೆಚ್ ಮಾಡುತ್ತೆ. ಸೊ ನಮ್ಮ ಡೇಟಾಬೇಸಲ್ಲಿ ಇರೋದು ನೇಮ್ ಅನ್ನೋ ಒಂದೇ ಆಬ್ಜೆಕ್ಟು. ಸೊ ಅದಕ್ಕೋಸ್ಕರ objects.all ಕೊಟ್ಟ ತಕ್ಷಣ ನಮಗೆ ನೇಮ್ ಫೆಚ್ ಮಾಡುತ್ತೆ. ಆಲ್ರೈಟ್. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಏನು ಅಂತಂದರೆ ವಿ ನೀಡ್ ಟು ರಿಟರ್ನ್ ದಿಸ್. ಸೊ ರಿಟರ್ನ್ ಎಲ್ಲಿಗೆ ಮಾಡಬೇಕು ಅಂತಂದರೆ ವಿ ನೀಡ್ ಟು ರಿಟರ್ನ್ ದಿಸ್ ಟು ದ HTTP ರೆಸ್ಪಾನ್ಸ್. ಸೊ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾವೇನು ಮಾಡ್ತಿದ್ವಿ, ರೆಂಡರ್ ಬದಲು HTTP ರೆಸ್ಪಾನ್ಸ್ ಯೂಸ್ ಮಾಡ್ತಾಯಿದ್ವಿ ಈ ಥರ. ಬಟ್ ದಿಸ್ ಟೈಮ್ ವಿ ವಾಂಟ್ ಯೂಸ್ HTTP ರೆಸ್ಪಾನ್ಸ್, ವಿ ವಿಲ್ ಯೂಸ್ ರೆಂಡರ್ ಇಟ್ ಸೆಲ್ಫ್. ಏನಕ್ಕೆ ಅಂತಂದರೆ ನಮ್ಮ ಇಲ್ಲಿ HTTP ರೆಸ್ಪಾನ್ಸ್ಗೆ ನಾವು HTML ಬರೀಬೇಕಾಗುತ್ತೆ. ಸೊ HTML ನಾವಿಲ್ಲಿ ಬೇರೆ ಟೆಂಪ್ಲೇಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಇಟ್ ಇಸ್ ಬಿಟ್ ಬಿಗ್. ಸೊ ತುಂಬ ದೊಡ್ಡದು HTML ಪೇಜ್ ಇರೋದ್ರಿಂದ ವಿ ಕೆನಾಟ್ ಜಸ್ಟ್ ಸಿಂಪ್ಲಿ ರೈಟ್ ಇಟ್ ಹಿಯರ್. ಅದಕ್ಕೋಸ್ಕರ ನಾವು ಸೆಪ್ರೇಟಾಗಿ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ವಿ ಆರ್ ನಾಟ್ ಯೂಸಿಂಗ್ HTTP ರೆಸ್ಪಾನ್ಸ್. ಇನ್ಸ್ಟೆಡ್ ವಿ ಆರ್ ಯೂಸಿಂಗ್ ರೆಂಡರ್. ಸೊ ವಾಟ್ ಐಲ್ ಡೂ ಇಸ್ ಐಲ್ ರಿಟರ್ನ್ render and it will take two to three parameters. So the first parameter is request. So request. The second parameter is the location of our template, that is our HTML page. Since I have not created it, I'll leave it blank. And the third parameter is a dictionary. So dictionary ಏನಿರುತ್ತೆ ಅಂತ ಕೇಳಿದ್ರೆ, so fruits, then ಸ್ಟೂಡೆಂಟ್ಸ್. ಸೊ ನಮ್ಮ ಸ್ಟೂಡೆಂಟ್ಸ್ ನೇಮು, ಫ್ರೂಟ್ಸ್ ನೇಮ್ ಏನೇನು ಇದೆ ಇಲ್ಲಿ ಅದನ್ನು ನಾವಿಲ್ಲಿ ಡಿಕ್ಷನರಿಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ದಟ್ ಇಟ್ ಈಸ್ ಈಸಿಯರ್ ಫಾರ್ ಆರ್ HTTP ರೆಸ್ಪಾನ್ಸ್ ಟು ಆಕ್ಸೆಸ್. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲೊಂದು ಪ್ಯಾರಾಮೀಟರ್ ಮಿಸ್ಸಿಂಗ್ ಇದೆ, ನೀವು ನೋಡ್ಬೋದು. ಆ ಪ್ಯಾರಾಮೀಟರ್ ಏನು ಅಂತಂದರೆ ಇಟ್ ಈಸ್ ದ ಪಾತ್ ಆಫ್ ಆರ್ HTML ಪೇಜ್. ಸೊ ನಮ್ಮ HTML ಪೇಜ್ ಏನಿದೆ ಅದು ಪಾತ್ನ ನಾವು ಇಲ್ಲಿ ಕೊಡಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಕ್ರಿಯೇಟಿಂಗ್ ಆರ್ HTML ಪೇಜ್. ಸೊ HTML ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ, ಫಸ್ಟ್ ವಾಟ್ ಯು ನೀಡ್ ಟು ಡೂ ಅಂತಂದರೆ ನಿಮ್ಮ ಪ್ರೋಗ್ರಾಮ್ 3ಗೆ ಬಂದು ಯು ನೀಡ್ ಟು ಕ್ರಿಯೇಟ್ ಅ ಫೋಲ್ಡರ್ ನೋನ್ ಆಸ್ ಟೆಂಪ್ಲೇಟ್ಸ್. ಸೊ ಟೆಂಪ್ಲೇಟ್ಸ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಕ್ರಿಯೇಟೆಡ್ ಇಟ್ ವಿತ್ ದ ನೇಮ್ ಟೆಂಪ್ಲೇಟ್ಸ್. ಅದೇ ನೇಮಲ್ಲೇ ಕ್ರಿಯೇಟ್ ಆಗಿರಬೇಕು. ಬೇರೆ ನೇಮಲ್ಲಿ ಕ್ರಿಯೇಟ್ ಆದರೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಎರರ್ಸ್. ಸೊ ಟೆಂಪ್ಲೇಟ್ಸ್ TEMPLATES ಈ ನೇಮಲ್ಲೇ ಅದು ಕ್ರಿಯೇಟ್ ಆಗಿರಬೇಕು. ಇಫ್ ಇಟ್ ಈಸ್ ನಾಟ್, ದೆನ್ ಯು ವಿಲ್ ಎನ್ಕೌಂಟರ್ ಆ್ಯನ್ ಎರರ್. ಸೊ ಟೆಂಪ್ಲೇಟ್ಸ್ ಅನ್ನೋ ಫೋಲ್ಡರ್ ಕ್ರಿಯೇಟ್ ಮಾಡಾದಮೇಲೆ ಕಮ್ ಟು ಟೆಂಪ್ಲೇಟ್ಸ್ ಫೋಲ್ಡರ್ ಆ್ಯಂಡ್ ಇನ್ಸೈಡ್ ದಟ್ ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್ ನೋನ್ ಆಸ್ ಪ್ರೋಗ್ರಾಮ್ 3. ಸೊ ಪ್ರೋಗ್ರಾಮ್ 3 ಅಂತ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಇದನ್ನ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಇನ್ ಅಪ್ಕಮಿಂಗ್ ಪ್ರೋಗ್ರಾಮ್ಸ್ ನಾವು ಮತ್ತೆ ಟೆಂಪ್ಲೇಟ್ಸ್ನ ಬರಿತೀವಿ. ಸೊ ನಮ್ಮ ಪ್ರೋಗ್ರಾಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಯಾವ ಟೆಂಪ್ಲೇಟ್ಸ್ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಪ್ರತಿ ಟೆಂಪ್ಲೇಟ್ನು ಬೇರೆ ಬೇರೆ ಫೈಲ್ಗೆ ಹಾಕಿ ಇಡ್ತಾಯಿದ್ದೀವಿ. ಸೊ ದಟ್ ಆರ್ ಪ್ರೋಗ್ರಾಮ್ ಡಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ನೆಕ್ಸ್ಟ್ ಪ್ರೋಗ್ರಾಮ್ ಆದಮೇಲೆ ಈ ಪ್ರೋಗ್ರಾಮ್ ಫೋಲ್ಡರ್ ಒಳಗಡೆ ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮ HTML ಫೈಲ್ನ ಸ್ಟೋರ್ ಮಾಡ್ತೀರಾ. ಸೊ ಐ ವಿಲ್ ನೇಮ್ ಇಟ್ ಡಿಸ್ಪ್ಲೇ ಲಿಸ್ಟ್ .html. ಸೊ ಡಿಸ್ಪ್ಲೇ ಲಿಸ್ಟ್ .html ಅಂದ ತಕ್ಷಣ ನೀವು ನೋಡ್ಬೋದು ಒಂದು HTML ಫೈಲ್ ಕ್ರಿಯೇಟ್ ಆಗಿದೆ. ಸೊ ಯು ಕ್ಯಾನ್ ಡಿಸ್ಪ್ಲೇ ವಾಟ್ ಎವರ್ ನೇಮ್ ಯು, ಡಿಸ್ಪ್ಲೇ ಲಿಸ್ಟ್ ಅಂತಲೇ ನೇಮ್ ಕೊಡಬೇಕು ಅಂತಿಲ್ಲ, ನೀವು ಏನು ನೇಮ್ ಬೇಕಾದ್ರೂ ಕೊಟ್ಕೊಬೋದು. ಬಟ್ ಐ ಹ್ಯಾವ್ ಗಿವನ್ ಇಟ್ ಡಿಸ್ಪ್ಲೇ ಲಿಸ್ಟ್. ಸೊ ಡಿಸ್ಪ್ಲೇ ಲಿಸ್ಟ್ HTMLಲ್ಲಿ ನೀವು ನೀವು ಆ್ಯಕ್ಚುಯಲ್ ಕೋಡ್ನ ಬರೀತೀರಾ. ಸೊ ಏನಾಗಬೇಕು, ಫ್ರಂಟ್ ಎಂಡಲ್ಲಿ ಏನೇನು ಡಿಸ್ಪ್ಲೇ ಆಗಬೇಕು, ಫ್ರಂಟ್ ಎಂಡ್ ಇನ್ ದ ಸೈಟ್ ವೆಬ್ಸೈಟಲ್ಲಿ ಏನೇನು ಡಿಸ್ಪ್ಲೇ ಆಗಬೇಕು ಅದನ್ನು ನೀವು ಇಲ್ಲಿ ಬರೀತೀರಾ.
ಸೊ ಇಲ್ಲಿ ಬರೆಯೋಕ್ಕಿಂತ ಮುಂಚೆ ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ, ಸೊ ಫಾರ್ ದೋಸ್ ಹು ಆರ್ ಯೂಸಿಂಗ್ ವಿಜುವಲ್ ಸ್ಟುಡಿಯೋ ಕೋಡ್, ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ತಿದ್ರೆ, ಸೊ ದರ್ ಇಸ್ ಸಮಥಿಂಗ್ ನೋನ್ ಆಸ್ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್. ಸೊ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಹೇಗೆ ತರಿಸ್ಕೊಳ್ಳೋದು ಅಂತಂದರೆ, use the exclamation mark, then press tab. So this whatever this ಇದು ಏನೇನಿದೆ ಇದಿಷ್ಟು ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಅಂತ ಕರಿತೀವಿ. ಸೊ ಈ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಫಾರ್ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ, ಇಟ್ ಈಸ್ ವೆರಿ ಸಿಂಪಲ್. ಸೊ I'll open both HTML tags and ಬಾಡಿ ಟ್ಯಾಗ್. ಸೊ ನಾನು HTML ಟ್ಯಾಗು ಮತ್ತು ಬಾಡಿ ಟ್ಯಾಗ್ ಎರಡೂ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತೀನಿ. ಸೊ ಇನ್ಸೈಡ್ ದಿಸ್ ಬಾಡಿ ಟ್ಯಾಗ್ ನೀವು ಏನೇನು ನಿಮ್ಮ ಕೋಡ್ ಏನಿದೆ ಅದನ್ನು ಬರೀತೀರ. ದ್ಯಾಟ್ ಈಸ್ ಆ್ಯಸ್ ಸಿಂಪಲ್ ಎಸ್ ದ್ಯಾಟ್. ಸೊ ನಿಮಗೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ತಿಲ್ಲ, ಯು ನೀಡ್ ಟು ಯೂಸ್ ಬಾಯ್ಲರ್ ಪ್ಲೇಟ್, ಇದು ಕೆನಾಟ್ ಯೂಸ್ ಬಾಯ್ಲರ್ ಪ್ಲೇಟ್ ಅಂತ ಹೇಳಿದ್ರೆ, ದೆನ್ ಯು ಕ್ಯಾನ್ ಸಿಂಪ್ಲಿ ಯೂಸ್ ದಿಸ್. ಇದಿಷ್ಟು 4 ಲೈನ್ ಬರೆದುಬಿಟ್ಟು ಬಾಡಿ ಒಳಗಡೆ ನಿಮ್ಮ ಕೋಡ್ ಏನಿದೆ ಅದನ್ನು ಹಾಕಿದ್ರೆ ಈವನ್ ದಟ್ ಈಸ್ ಓಕೆ, ಅದರಿಂದನೂ ಏನೂ ಪ್ರಾಬ್ಲಮ್ ಆಗಲ್ಲ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ, ನಿಮ್ಮ ಬಾಡಿ ಒಳಗಡೆ ಏನಿದೆ ಅದು ನಿಮ್ಮ ಸ್ಕ್ರೀನ್ ಮೇಲೆ, ಇನ್ ದ ಸೆನ್ಸ್ ನಿಮ್ಮ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ಹೇಗೆ ಡಿಸ್ಪ್ಲೇ ಮಾಡೋದು ಏನು ಅಂತ ನೋಡೋಣ ಈಗ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ನಾವು, ವಿ ನೀಡ್ ಟು ಡಿಸ್ಪ್ಲೇ ಅಲ್ಲಿ ಅನ್ಆರ್ಡರ್ಡ್ ಲಿಸ್ಟ್ ಆಫ್ ಫ್ರೂಟ್ಸ್. ಸೊ ಅನ್ಆರ್ಡರ್ಡ್ ಲಿಸ್ಟ್ ಆಫ್ ಫ್ರೂಟ್ಸ್ ಅಂದರೆ ಹೇಗೆ ಡಿಸ್ಪ್ಲೇ ಮಾಡೋದು ಅಂತ ಕೇಳಿದ್ರೆ, ಸೊ you will use UL tags. So UL tags ಒಳಗಡೆ you will use a for loop. So for percentage for fruit in fruits, so percentage. Next li ಅಂದರೆ ನಿಮ್ಮ ಇಂಡಿವಿಜುವಲ್ ಎಲಿಮೆಂಟ್ ಏನಿದೆ ಅದು. ಸೊ ಆ ಲಿಸ್ಟ್ ಒಳಗಡೆ ನಿಮ್ಮ ಫ್ರೂಟ್ಸ್ ಪ್ರಿಂಟ್ ಆಗಬೇಕು. ಸೊ ಫ್ರೂಟ್, ಸೊ ನಿಮ್ಮ ಪ್ರತಿ ಫ್ರೂಟು ಒಂದು LIL ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಎಂಡ್ ಫಾರ್ ಲೂಪ್. ಸೊ ಎಂಡ್ ಫಾರ್, ಸೊ ಇದಿಷ್ಟು ಮಾಡಿದ್ರೆ ಯು ಆರ್ ಡಿಸ್ಪ್ಲೇಯಿಂಗ್ ಯುವರ್ ಅನ್ಆರ್ಡರ್ಡ್ ಲಿಸ್ಟ್ ಆಫ್ ಫ್ರೂಟ್ಸ್. ಸೊ ಫಾರ್ ದ್ಯಾಟ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಆ್ಯಡ್ ಒನ್ H1 an heading. So I will type here fruits so that you will know what we are printing. So H1 ಏನಿದೆ, this is the heading tag. So heading tag ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದೀವಿ ನಾವು, ಇದು ಫ್ರೂಟ್ಸ್ನ ಪ್ರಿಂಟ್ ಮಾಡ್ತಾ ಇದೀವಿ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಐ ಯೂಸ್ another heading tag which will print students. So inside this what will print ಅಂದರೆ, will print an ordered list of students. Ordered list ಅಂದರೆ we need to use OL tag. So OL tag ಒಳಗಡೆ ಮತ್ತೆ ಒಂದು for loop ಹಾಕಿ. So percentage for student in students, li, so print student dot name. ಸೊ ನಿಮ್ಮ ಸ್ಟೂಡೆಂಟ್ ನೇಮ್ಸ್ ಏನಿದೆ ಅದನ್ನು ಪ್ರಿಂಟ್ ಮಾಡ್ತೀರಾ. ಸೊ ಸ್ಟೂಡೆಂಟ್ ಡಾಟ್ ನೇಮ್ ಇದನ್ನು ಪ್ರಿಂಟ್ ಮಾಡಾದ್ಮೇಲೆ ಯು ವಿಲ್ ಎಂಡ್ ದಿಸ್ ಫಾರ್ ಲೂಪ್. ಸೊ ಐ ಆಮ್ ಎಂಡಿಂಗ್ ದಿಸ್ ಫಾರ್ ಲೂಪ್ ಆ್ಯಂಡ್ ಫಾರ್. ಸೊ ಆ್ಯಂಡ್ ಫಾರ್, ಸೊ ದಿಸ್ ಈಸ್ ಹೌ ಯು ಎಂಡ್ ಯುವರ್ ಫಾರ್ ಲೂಪ್. ಸೊ ಇದಿಷ್ಟ ಆದಮೇಲೆ ಆರ್ HTML ಪೇಜ್ ಇಸ್ ರೆಡಿ. ಸೊ ನಮ್ಮ HTML ಪೇಜ್ ಈ ಥರ ಮಾಡ್ಬೋದು. ಓಕೆ, ಸೊ ಫಾರ್ ದೋಸ್ ಹೂ ಹ್ಯಾವ್ ದ ಬಾಯ್ಲರ್ ಪ್ಲೇಟ್ ಕೋಡ್, ಸೊ ಬಾಯ್ಲರ್ ಪ್ಲೇಟ್ ಕೋಡ್ ಇರೋರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಲೈಕ್ ಹೂ ಆರ್ ಯೂಸಿಂಗ್ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಹೇಳಿದ್ರೆ, ಸೊ ಐ ಜಸ್ಟ್ ಕಮೆಂಟ್ ದಿಸ್ ಔಟ್. ಸೊ HTML ಹೇಗೆ ಬರೆಯೋದು, ಬಾಯ್ಲರ್ ಪ್ಲೇಟ್ ಕೋಡ್ ಅವೈಲೇಬಲ್ ಇರೋರಿಗೆ ಅಥವಾ ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ತಿರೋರಿಗೆ ಅಂತ ಹೇಳಿದ್ರೆ, ಸೊ ಬಾಯ್ಲರ್ ಪ್ಲೇಟ್ ತೊಗೊಂಬನ್ನಿ. ಸೊ ಬಾಯ್ಲರ್ ಪ್ಲೇಟ್ ಒಳಗಡೆ ಸೇಮ್ ನೀವು ಇಲ್ಲಿ ಬಾಡಿ ಒಳಗಡೆ ಏನು ಬರ್ತಿದ್ದೀರ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀರಾ ಅಷ್ಟೇ. ದಟ್ ಈಸ್ ಆಲ್ ಯು ಡೂ. ಸೊ ಎರಡೂ ವರ್ಕ್ ಆಗುತ್ತೆ, ವಿಚ್ ಎವರ್ ಇಸ್ ಯುವರ್ ಕನ್ವೀನಿಯನ್ಸ್ ಯು ಕ್ಯಾನ್ ಡೂ ದಿಸ್. ಸೊ ಇದರಲ್ಲಿ ಏನು ಅಂತಂದರೆ, ಯು ಕ್ಯಾನ್ ಗಿವ್ ಯುವರ್ ಟೈಟಲ್. ಐ ವಿಲ್ ಗಿವ್ ದಿಸ್ ಆ್ಯಸ್ program 3 video syllabus. ಸೊ ಇಲ್ಲಿ ಟೈಟಲ್ ಕೊಟ್ಟರೆ ನಮ್ಮ ಟೈಟಲ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಇವೆರಡು ಮೆಥಡಲ್ಲಿ ನಿಮ್ಗೆ ಯಾವುದು ಈಸಿ ಅಥವಾ ನಿಮ್ಗೆ ಯಾವುದು ಅವೈಲಬಿಲಿಟಿ ಇರುತ್ತೋ ಆ ಅವೈಲಬಿಲಿಟಿ ತಕ್ಕಂಗೆ ನೀವು ನಿಮ್ಮ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಐ ಹೋಪ್ ಯು ಆರ್ ಫಾಲೋಯಿಂಗ್ ದ್ಯಾಟ್. ಆಫ್ಟರ್ ದ್ಯಾಟ್ ನಿಮ್ಮ HTML ಪೇಜ್ ಬರೆದು ಆದಮೇಲೆ ವಾಟ್ ಯು ಡೂ ಇಸ್ ಯು ವಿಲ್ ಕಮ್ ಟು ವ್ಯೂಸ್ ಆ್ಯಂಡ್ ಆ್ಯಡ್ ದ ಪಾತ್. ಸೊ ಪಾತ್ ಏನು ಅಂತ ಕೇಳಿದ್ರೆ, so there you will write it in double quotes as it is a path. So program
ಸ್ಲ್ಯಾಶ್ display underscore list ಡಾಟ್ ಎಚ್ ಟಿ ಎಮ್ ಎಲ್. ಸೊ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಾ ಅಂತಂದರೆ ನನ್ನ ಏನು ಎಚ್ ಟಿ ಎಮ್ ಎಲ್ ಫೋಲ್ಡರ್ ಇದೆ ಅದು ಈ ಪಾತಲ್ಲಿದೆ, ಸೊ ಈ ಪಾತಿಂದ ಫೆಚ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಪ್ರೋಗ್ರಾಮ್ 3. ನಿಮ್ಮ ಪ್ರೋಗ್ರಾಮ್ 3ಯಲ್ಲಿ ನೀವೇನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮುಗಿದಿದೆ. ಆ್ಯಕ್ಚುಲಿ ಇನ್ನೂ ಒಂದು ಕೆಲಸ ಇದೆ. ವಾಟ್ ಇಸ್ ದ್ಯಾಟ್ ಇಸ್ ಯು ನೀಡ್ ಟು ಆ್ಯಡ್ urls.py. ಸೊ urls.py ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಾ. ದೆನ್ ವಾಟ್ ಯು ವಿಲ್ ಡೂ ಇಸ್ ಫ್ರಮ್ django.urls import path. ಸೊ ಫಸ್ಟ್ ಪಾತ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಯು ನೀಡ್ ಟು ಟೆಲ್ ಇನ್ ವಿಚ್ ಪಾತ್ ವಾಟ್ ವಿಲ್ ಬಿ ಡಿಸ್ಪ್ಲೇಡ್. ಸೊ ಯಾವ ಪಾತ್ ಕೊಟ್ಟರೆ ಏನು ಡಿಸ್ಪ್ಲೇ ಆಗಬೇಕು ಅಂತ ಹೇಳ್ತೀರಾ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಸೊ ನಮ್ಮ ಏನು ಡಿಸ್ಪ್ಲೇ ಲಿಸ್ಟ್ ಫಂಕ್ಷನ್ ಏನು ಬರ್ತೀವಿ ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಫ್ರಮ್ ಪ್ರೋಗ್ರಾಮ್ 3.views ಇಂಪೋರ್ಟ್ ಡಿಸ್ಪ್ಲೇ ಲಿಸ್ಟ್ಸ್. ಸೊ ಡಿಸ್ಪ್ಲೇ ಲಿಸ್ಟ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಏನು ಅಂತಂದರೆ URL ಪ್ಯಾಟರ್ನ್ಸ್ ಅಂತ ಒಂದು ಲಿಸ್ಟನ್ನ ಕ್ರಿಯೇಟ್ ಮಾಡಿ ಅಲ್ಲೇನು ಮಾಡಬೇಕು ಅಂತಂದರೆ ಪಾತ್ ಕೊಡಬೇಕು. ಸೊ ವಾಟ್ ಇಸ್ ದ ಪಾತ್ ಅಂತ ಹೇಳಿದ್ರೆ, ಸೊ ಲಿಸ್ಟ್ಸ್ ಅಂತ ಒಂದು ಪಾತ್ನ ಕೊಡ್ತೀರಾ. ಈ ಲಿಸ್ಟ್ಸ್ ಪಾತ್ ಕೊಟ್ಟ ತಕ್ಷಣ ಏನು ಬರಬೇಕು ಅಂತಂದರೆ ನಮಗೆ ನಮ್ಮ ಡಿಸ್ಪ್ಲೇ ಲಿಸ್ಟ್ಸ್ ನಾವು ಏನು ಹೇಳಿದ್ದೀವಿ ಅದು ಪ್ರಿಂಟ್ ಆಗಬೇಕು. ಆಲ್ರೈಟ್, ಇಲ್ಲಿಗೆ ನಿಮ್ಮ ಪ್ರೋಗ್ರಾಮ್ 3ಯಲ್ಲಿ ಏನು ಕೆಲಸ ಇತ್ತು ಅದು ಮುಗಿದಿದೆ. ಸೊ ನೆಕ್ಸ್ಟ್ ವಾಟ್ ಯು ನೀಡ್ ಟು ಡೂ ಅಂತ ಹೇಳಿದ್ರೆ, ಯು ನೀಡ್ ಟು ಡೂ 2 ಥಿಂಗ್ಸ್. ನಿಮ್ಮ ಮೇನ್ ಪ್ರಾಜೆಕ್ಟ್ ಎಲ್ಲಿದೆ ಅಲ್ಲಿಗೆ ಬಂದು ಇಲ್ಲಿ settings.py ಇದೆಯಲ್ಲ, ಈ settings.pyಲಿ ನಿಮ್ಮ ಪ್ರೋಗ್ರಾಮ್ 3ನ ಆ್ಯಡ್ ಮಾಡಬೇಕು. ಸೊ ಪ್ರೋಗ್ರಾಮ್ 3 ಇದನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ urls.py ಬಂದು ಯು ನೀಡ್ ಟು ಆ್ಯಡ್ ಯುವರ್ URL ಹಿಯರ್. ಸೊ ಪಾತ್ ಪ್ರೋಗ್ರಾಮ್ 3. ಸೊ ಪ್ರೋಗ್ರಾಮ್ 3 ಸ್ಲ್ಯಾಶ್ ದೆನ್ ವಾಟ್ ಯು ನೀಡ್ ಟು ಡೂ ಅಂತ ಹೇಳಿದ್ರೆ, ವಿ ನೀಡ್ ಟು ಇನ್ಕ್ಲೂಡ್ ಆಲ್ ದ URLs ದಟ್ ಆರ್ ದೇರ್ ಇನ್ ಪ್ರೋಗ್ರಾಮ್ 3. ಸೊ ಪ್ರೋಗ್ರಾಮ್ 3ನ urls.py ಅಲ್ಲಿ ಏನೇನಿದೆಯೋ ಎಲ್ಲದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಪ್ರೋಗ್ರಾಮ್ 3.urls. ಸೊ ಪ್ರೋಗ್ರಾಮ್ 3.urls ಅಲ್ಲಿ ಏನೇನು URLs ಇದೆಯೋ ಅದೆಲ್ಲದನ್ನು ಇಲ್ಲಿಗೆ ಇನ್ಕ್ಲೂಡ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಕಂಪ್ಲೀಟ್ ರೈಟಿಂಗ್ ಆಫ್ ದ ಕೋಡ್. ಸೊ ನೀವು ಕೋಡಿಂಗ್ ಪಾರ್ಟ್ ಏನೇನಿದೆ ಅದೆಲ್ಲ ಇಲ್ಲಿಗೆ ಮುಗಿದಿದೆ. ನಾವು ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಎಕ್ಸಿಕ್ಯೂಟ್ ಸಮ್ ಕಮಾಂಡ್ಸ್ ಇನ್ ಆರ್ಡರ್ ಟು ಮೇಕ್ ಶೂರ್ ದಟ್ ಆರ್ ಆ್ಯಪ್ ವಿಲ್ ಬಿ ಪ್ರಾಪರ್ಲಿ ರನ್ನಿಂಗ್. ಸೊ ಫಸ್ಟ್ ಕಮಾಂಡ್ ಏನು ಅಂತಂದರೆ python manage.py ಮೇಕ್ ಮೈಗ್ರೇಷನ್. ಸೊ ನಾವು ಇವಾಗ ಮೈಗ್ರೇಷನ್ಸ್ನ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ. ಸೊ ಈ ಮೈಗ್ರೇಷನ್ಸ್ನ ಪರ್ಫಾರ್ಮ್ ಮಾಡಿದ ತಕ್ಷಣ ನೋಡ್ಬೋದು ಇಟ್ ಈಸ್ ಕ್ರಿಯೇಟಿಂಗ್ ಅ ಮಾಡೆಲ್ ಸ್ಟೂಡೆಂಟ್ ಆ್ಯಂಡ್ ಇಟ್ ಹ್ಯಾಸ್ ಪರ್ಫಾರ್ಮ್ ದ ಮೈಗ್ರೇಷನ್ಸ್. ಸೊ ಮೈಗ್ರೇಷನ್ಸ್ ಏನಿದೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಸೊ ನಾನು ಲಾಸ್ಟ್ 2 ಪ್ರೋಗ್ರಾಮ್ಸಲ್ಲಿ ಹೇಳಿದ್ದೆ ಮೈಗ್ರೇಷನ್ಸ್ ಮಾಡ್ಕೊಳ್ಳೋದನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಡೇಟಾಬೇಸಲ್ಲಿ ಏನೇ ಚೇಂಜಸ್ ಮಾಡಿದ್ರು ಪ್ರತಿ ಸಲ ಚೇಂಜಸ್ ಮಾಡಿದಾಗಲೂ ನಾವು ಮೈಗ್ರೇಷನ್ಸ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಡೇಟಾಬೇಸಲ್ಲಿ ಏನೇ ಚೇಂಜ್ ಮಾಡಿದ್ರು ಅದು ನಿಮ್ಮ ಔಟ್ಪುಟ್ಟಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಐ ವಾಸ್ ಟೆಲ್ಲಿಂಗ್ ಯು ಮೇಕ್ ಮೈಗ್ರೇಷನ್ಸ್ ಆ್ಯಂಡ್ ಮೈಗ್ರೇಟ್ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಡೇಟಾಬೇಸಲ್ಲಿ ಏನೇ ಚೇಂಜ್ ಮಾಡಿದ್ರು ಪ್ಲೀಸ್ ಮೇಕ್ ಶ್ಯೂರ್ ಯು ಆರ್ ಮೇಕಿಂಗ್ ಶ್ಯೂರ್ ದಟ್ ಯು ಆರ್ ಪರ್ಫಾರ್ಮ್ ಮೈಗ್ರೇಷನ್ಸ್. ನೀವು ಮೈಗ್ರೇಷನ್ಸ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಚೇಂಜಸ್ ಆದಮೇಲೆ ಅಂತ ಪ್ಲೀಸ್ ಮೇಕ್ ಶ್ಯೂರ್ ಆಫ್ ಇಟ್. ಇಲ್ಲ ಅಂತಂದರೆ ನೀವು ಡೇಟಾಬೇಸಲ್ಲಿ ಏನೇ ಚೇಂಜಸ್ ಮಾಡಿದ್ರು ಅದು ರಿಫ್ಲೆಕ್ಟ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ python manage.py ಮೈಗ್ರೇಟ್. ಸೊ ಮೈಗ್ರೇಟ್ ಮಾಡಿದ ತಕ್ಷಣ ಸೊ ಏನೇನು ಮೈಗ್ರೇಷನ್ಸ್ ಇದೆ ಎಲ್ಲ ಅಪ್ಲೈ ಆಗುತ್ತೆ. ಸೊ ಅಪ್ಲೈಯಿಂಗ್ ಪ್ರೋಗ್ರಾಮ್ ಇದು ಓಕೆ ಬಂದರೆ ಯು ಆರ್ ಗುಡ್ ಟು ಗೋ ಅಂತ. ಇದು ಓಕೆ ಬಂದರೆ ಏನಾದ್ರು ಎರರ್ ಬಂದಿದೆ ಅಂತಂದರೆ ದೇರ್ ಇಸ್ ಸಮ್ ಎರರ್ ದಟ್ ಯು ನೀಡ್ ಟು ಲುಕ್ ಇನ್ ಟು ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ವಿ ನೀಡ್ ಟು ರನ್ ದಿಸ್ ಕೋಡ್. ಸೊ ಹೌ ಡು ಯು ರನ್ ಅಂತ ಕೇಳಿದ್ರೆ python manage.py ರನ್ ಸರ್ವರ್. ಸೊ ವಿ ಆರ್ ರನ್ನಿಂಗ್ ದ ಸರ್ವರ್ ನಾವು. ಸೊ ರನ್ ಸರ್ವರ್ ಕೊಟ್ಟ ತಕ್ಷಣ ಇಟ್ ವಿಲ್ ಗಿವ್ ಅಸ್ ದಿಸ್ ಲಿಂಕ್. ಈ ಲಿಂಕ್ನ ಫಾಲೋ ಮಾಡಿದ್ರೆ this will lead to your default browser. ಸೊ ನಿಮ್ಮ ಡಿಫಾಲ್ಟ್ ಬ್ರೌಸರ್ ಏನಿದೆ ಅದಕ್ಕೆ ಲೀಡ್ ಮಾಡುತ್ತೆ. ಸೊ ಈ ಪ್ರೋಗ್ರಾಮ್ 1 ಏನಕ್ಕೆ ಬರ್ತಿದೆ ಅಂತಂದರೆ, ನಾವು ಪ್ರೋಗ್ರಾಮ್ 1 ಬರೆದಾಗ ಬೈ ಡಿಫಾಲ್ಟ್ ಏನು ಬರಬೇಕು ಅಂತ ನಾವು ಹಾಕಿ ಹೇಳಿದ್ವಿ. ಸೊ ಇಫ್ ಯು ಹ್ಯಾವ್ ಮಿಸ್ ದಟ್ ವಿಡಿಯೋ ಗೋ ಚೆಕ್ ಇಟ್ ಔಟ್ ನಾವು. ಸೊ ಪ್ರೋಗ್ರಾಮ್ 1ನಲ್ಲಿ ಏನು ಇದು ಅದಕ್ಕೆ ಏನಿದೆ ಅದ್ರ ಮೇಲೆ ಪ್ರೋಗ್ರಾಮ್ 1 ಅಂತ ಬರ್ತಿದೆ. ಇಫ್ ಯು ಡೋಂಟ್ ವಾಂಟ್ ದಿಸ್ ಯು ಕ್ಯಾನ್ ಗೋ ಟು ಯುವರ್ ವಿಜುವಲ್ ಸ್ಟುಡಿಯೋ ಕೋಡ್, ಗೋ ಟು ಪ್ರೋಗ್ರಾಮ್ 1 ಆ್ಯಂಡ್ ಗೋ ಟು ವ್ಯೂಸ್ ಆ್ಯಂಡ್ ಚೇಂಜ್ ಇಟ್ ಇದೆ. ಸೊ ಇಲ್ಲಿ ನೀವು ಚೇಂಜ್ ಮಾಡಿದ್ರೆ ಅದು ಬರುತ್ತೆ. ಸೊ ನಾನು ಇವಾಗ ಸದ್ಯಕ್ಕೆ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ವಾಟ್ ವಿ ನೀಡ್ ಟು ಡೂ ಇಸ್ ನಮ್ಮ ಔಟ್ಪುಟ್ ಪಾತ್ ಏನು ಅಂತ ಕೇಳಿದ್ರೆ ಪ್ರೋಗ್ರಾಮ್ 3
ಸ್ಲ್ಯಾಶ್ ಲಿಸ್ಟ್ಸ್. ಪ್ರೋಗ್ರಾಮ್ 3 ಸ್ಲ್ಯಾಶ್ ಲಿಸ್ಟ್ಸಲ್ಲಿ ನಮ್ಮ ಔಟ್ಪುಟ್ ಇದೆ. ಸೊ ಆ್ಯಸ್ ಯು ಕ್ಯಾನ್ ಸಿ ನಮ್ಮ ಡಿಸೈರ್ಡ್ ಔಟ್ಪುಟ್ ಬಂದಿದೆ. ಏನು ಡಿಸೈರ್ಡ್ ಔಟ್ಪುಟ್ ಅಂದರೆ ಅನ್ ಅನ್ಆರ್ಡರ್ಡ್ ಲಿಸ್ಟ್ ಆಫ್ ಫ್ರೂಟ್ಸ್. ಸೊ ಲಿಸ್ಟ್ ಏನಿದೆ ಅದು ಅನ್ಆರ್ಡರ್ಡ್ ಲಿಸ್ಟಾಗಿ ಬಂದಿದೆ. ನೆಕ್ಸ್ಟ್ ಆರ್ಡರ್ಡ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸು. ಸ್ಟೂಡೆಂಟ್ಸು ಬಂದಿದೆ. ಇಲ್ಲಿ ಲಿಸ್ಟ್ ಏನಕ್ಕೆ ಬರ್ತಿಲ್ಲ ಅಂತ ನೀವು ಕೇಳ್ಬೋದು. ಸೊ ರಿಮೆಂಬರ್, ನಾವು ನಮ್ಮ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀವಿ ಹೊತ್ತು ಅದಕ್ಕೆ ಏನು ಡೇಟಾನ ನಾವು ಇಲ್ಲಿವರೆಗೂ ಆ್ಯಡ್ ಮಾಡಿಲ್ಲ. ಸೊ ದಿಸ್ ಇಸ್ ನಾಟ್ ಎನಿ ರಾಂಗ್ ಔಟ್ಪುಟ್. ನಮ್ಮ ಔಟ್ಪುಟ್ ಕರೆಕ್ಟ್ ಆಗಿದೆ. ಬಟ್ ಸಿನ್ಸ್ ವಿ ಹ್ಯಾವ್ ನಾಟ್ ಆ್ಯಡೆಡ್ ಎನಿ ಸ್ಟೂಡೆಂಟ್ಸ್, ನಾವೇನು ಸ್ಟೂಡೆಂಟ್ಸ್ ಆ್ಯಡ್ ಮಾಡದೇ ಇರೋ ಕಾರಣ ನಮಗೆ ಇಲ್ಲಿ ಎಂಪ್ಟಿ ಬರ್ತದೆ. ನಾವು ಸ್ಟೂಡೆಂಟ್ಸ್ ಆ್ಯಡ್ ಮಾಡಿದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಡೇಟಾನು ಬರುತ್ತೆ. ಐ ಹೋಪ್ ಯು ಹ್ಯಾವ್ ಫಾಲೋಡ್ ಟಿಲ್ ನಾವು. ಆ್ಯಂಡ್ ಆಲ್ಸೋ ನಾವು ಅಲ್ಲಿ ಟೈಟಲ್ ಕೊಟ್ಟಿದ್ದಲ್ಲ, ಸೊ ಆ ಟೈಟಲ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡ್ಬೋದು, ಪ್ರೋಗ್ರಾಮ್ 3 ವಿತ್ ಯು ಸಿಲೆಬಸ್. ಸೊ ನೀವು ಬಾಯ್ಲರ್ ಪ್ಲೇಟ್ ಯೂಸ್ ಮಾಡಿದ್ರೆ ಲೈಕ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. ಬಟ್ ನಿಮ್ಮ ಎಕ್ಸಾಮ್ಸಲ್ಲಿ ಅದೆಲ್ಲ ಬಾಯ್ಲರ್ ಪ್ಲೇಟ್ ಸಿಗದೇ ಇರೋ ಕಾರಣ ಯು ಕ್ಯಾನ್ ಸಿಂಪ್ಲಿ ಡೂ ವಾಟ್ ಐ ಶೋಡ್ ಯು ಬಿಫೋರ್. ಸೊ ಅದಕ್ಕೂ ಬೇಕಾದ್ರೆ ನೀವು ಟೈಟಲ್ ಆ್ಯಡ್ ಮಾಡ್ಬೋದು. ಸೊ ಇಂದ ಹೆಡ್ಡನ್ನು ಒಂದು ಹೆಡ್ ಅಂತ ಒಂದು ಪಾರ್ಟ್ ಹಾಕೊಂಡು HTML ಪೇಜಲ್ಲಿ ಅಲ್ಲಿ ನೀವು ಇದನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಐ ರೆಕಮೆಂಡ್ ಯು ನಾಟ್ ಟು ಡೂ ದ್ಯಾಟ್. ನಿಮಗೆ ಬಾಯ್ಲರ್ ಪ್ಲೇಟ್ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಜಸ್ಟ್ ಡೂ ದ ಸಿಂಪಲ್ ಥಿಂಗ್ಸ್ ದಟ್ ಐ ಶೋಡ್ ಯು. ಸೊ ಅಷ್ಟು ಮಾಡಿದ್ರೆ ನಿಮಗೆ ನಿಮ್ಮ ಔಟ್ಪುಟ್ ಬರುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ ಯು. ದಿಸ್ ಇಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು.